ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು NMMS ಎಕ್ಸಾಮ್ನ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಓಕೆ, ಸೊ NMMS ಎಕ್ಸಾಮ್ ಅಂದರೆ ಏನು? ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತ. ಈ ಸ್ಕೀಮ್ ಮೇ 2008 ಲಾಂಚ್ ಆಯಿತು ಬೈ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಅಂಡರ್ ಮಿನಿಸ್ಟ್ರಿ ಆಫ್ HRD, ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ. ಓಕೆ, ರೀಸನ್ ಏನಕ್ಕೆ, ಆಬ್ಜೆಕ್ಟಿವ್ ಏನಿದಾಗಿದ್ದು? ಟು ಪ್ರಿವೆಂಟ್ ಡ್ರಾಪ್ ಔಟ್ ಅಟ್ ಕ್ಲಾಸ್ 8. ಅಂದರೆ ಬಹಳಷ್ಟು ಮಕ್ಕಳು ಬಡತನದ ಕಾರಣಕ್ಕಾಗಿ 8th ಸ್ಟ್ಯಾಂಡರ್ಡ್ ಅಲ್ಲೆಲ್ಲ ಡ್ರಾಪ್ ಔಟ್ ಆಗಿಬಿಡ್ತಾ ಇದ್ರು. ಹಾಗಾಗಿ ಈ ಸ್ಕೀಮ್ನ ತಂದು ಟ್ಯಾಲೆಂಟ್ ಇರೋ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಈ ಸ್ಕೀಮ್ನ ತಂದಿದ್ದಾರೆ. ಈ ಸ್ಕೀಮ್ಗೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ? 8ನೇ ತರಗತಿಯಲ್ಲಿ ಓದ್ತಿರುವಂತಹ ಗೌರ್ಮೆಂಟ್ ಹೈಸ್ಕೂಲ್, ಏಡೆಡ್ ಹೈಸ್ಕೂಲ್ ಅಥವಾ ಲೋಕಲ್ ಬಾಡಿ ಸ್ಕೂಲಲ್ಲಿ ಯಾರು ಓದ್ತಾ ಇದ್ದಾರೋ ಪ್ರೆಸೆಂಟ್ ಇಯರ್ ಅಕಾಡೆಮಿಕ್ ಇಯರ್ ಅಲ್ಲಿ ಅವರೆಲ್ಲ ಎಲಿಜಿಬಲ್ ಆಗಿದ್ದಾರೆ. ಸೊ ಆಲ್ ದೋಸ್ ಹೂ ಆರ್ studying in 8th standard now in government high schools, aided high schools or local body high schools in the present academic year, they are eligible. Who is not eligible? Students of private schools, which are also called as unaided schools. So they are not eligible. And also students of residential schools like Morarji Desai School, Kittur Rani Chennamma Navodaya, Kendriya Vidyalaya, Sainik School, Ambedkar Residential School and other residential schools, these students are also not eligible. What is the eligibility criteria? 55% ಸ್ಕೋರ್ ಮಾಡಿರಬೇಕು ಕ್ಲಾಸ್ 7 ಅಲ್ಲಿ, ಯಾರು ಜನರಲ್ ಮತ್ತೆ OBC ಕ್ಯಾಟಗರಿ ಅವರು. 50% ಸ್ಕೋರ್ ಮಾಡಿರಬೇಕು SC and ST ಕ್ಯಾಟಗರಿ. ಪೇರೆಂಟ್ಸ್ ಇನ್ಕಮ್ ಶುಡ್ ಬಿ ವಿತ್ ಇನ್ 3,50,000 per annum. Okay, what is the benefit of this exam? The students who clear this examination will get 12,000 rupees per year. That is 1,000 rupees per month, 12,000 rupees per year for 4 years they will get. That is, they will write exam in the 8th standard, they will clear from 9th, 10th, 11th, 12th, 4 years. 8ನೇ ಕ್ಲಾಸಲ್ಲಿ ಎಕ್ಸಾಮ್ ಪಾಸ್ ಮಾಡ್ತಾರೆ, ಮಾಡಿದಾಗ 9ನೇ ಕ್ಲಾಸು 10, 11, 12 ಈ ರೀತಿ 4 ವರ್ಷ ಅವರಿಗೆ ಸ್ಕಾಲರ್ಶಿಪ್ ಬರುತ್ತೆ. ಪ್ರತಿ ವರ್ಷ 12,000 ಹಾಗೆ 48,000 ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ. ಓಕೆ, ಇದು ಕಂಡೀಷನ್ ಏನು? ಅವರು ಗೌರ್ಮೆಂಟ್ ಅಥವಾ ಏಡೆಡ್ ಸ್ಕೂಲ್ಸ್ ಮತ್ತೆ ಕಾಲೇಜಲ್ಲೇ ಕಂಟಿನ್ಯೂ ಮಾಡ್ಬೇಕು ಸ್ಟಡೀಸ್. ಪ್ರೈವೇಟ್ಗೆ ಹೋದ್ರೆ ದುಡ್ಡು ಬರೋದಿಲ್ಲ, ಸ್ಕಾಲರ್ಶಿಪ್ ಬರೋದಿಲ್ಲ. ಓಕೆ, ಇದು ಒಂದು ಬೆನಿಫಿಟ್ ಆಯ್ತು. ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂದ್ರೆ ಮಕ್ಕಳಿಗೆ ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ. ಸ್ಟೂಡೆಂಟ್ಸ್ ವಿಲ್ ಗೆಟ್ ಮೋರ್ ಕಾನ್ಫಿಡೆನ್ಸ್ ವೆನ್ ದೇ ರೈಟ್ ದೀಸ್ ಕೈಂಡ್ ಆಫ್ ಎಕ್ಸಾಮ್ ಅಂಡ್ ವೆನ್ ದೇ ಕ್ಲಿಯರ್ ಇಟ್, ಇಟ್ ವಿಲ್ ಗಿವ್ ಮೋರ್ ಕಾನ್ಫಿಡೆನ್ಸ್ ಟು ದೆಮ್. ವಾಟ್ ಈಸ್ ದ ಎಕ್ಸಾಮ್ ಪ್ಯಾಟ್ರನ್? ಪರೀಕ್ಷೆಯ ಏನಿರುತ್ತೆ ಪ್ಯಾಟ್ರನ್ ಏನಪ್ಪಾ ಅಂದ್ರೆ, they will have 2 papers. First one is GMAT, which is general mental ability test ಅಂತ ಹೇಳ್ತೀವಿ. ಓಕೆ, 90 ಮಾರ್ಕ್ಸ್ ಇರುತ್ತೆ. ಇನ್ನೊಂದು ಸ್ಕೊಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ SAT will be there, which is for 90 marks. So SAT will have 35 questions from science, 35 from social science and 20 from mathematics. Okay, so 90 questions will be there and 90 marks. There is no negative marking and time duration is 90 minutes each. Minimum percentage they have to score is 40% minimum, but depends on the competition, cutoff will be more. Okay, which language can they take the exam? Kannada language, English language, Urdu, Marathi, Telugu. Okay, ಇದು ನಮ್ಮ ರಾಜ್ಯದಲ್ಲಿ ಕನ್ನಡದಲ್ಲಿ ತಗೋಬಹುದು, ಇಂಗ್ಲಿಷಲ್ಲಿ ತಗೋಬಹುದು, ಉರ್ದು, ಮರಾಠಿ, ತೆಲುಗು ಹೀಗೆ ಹಲವಾರು ಭಾಷೆಗಳಲ್ಲಿ ತಗೋಬಹುದು ಈ ಪರೀಕ್ಷೆಯನ್ನು. ಎಕ್ಸಾಮ್ ಟೈಮ್ ಟೇಬಲ್ ಆಲ್ರೆಡಿ ರಿಲೀಸ್ ಆಗಿದೆ, ವಿಚ್ ಈಸ್ ಆನ್ 7th December. ಮಾರ್ನಿಂಗ್ 10:30 to 12 o'clock is paper 1, 2 to 3:30 is paper 2. Okay, so those who have special needs, the children with special needs will get 30 minutes extra time. Where will be the exam center? Every taluk will be exam center. ಪ್ರತಿಯೊಂದು ತಾಲೂಕು ಕೂಡ ಎಕ್ಸಾಮ್ ಸೆಂಟರ್ ಆಗಿರುತ್ತೆ. ಸೆಲೆಕ್ಷನ್ ಪ್ರೊಸೀಜರ್ ಹೇಗೆ? ಯಾರು ಮಿನಿಮಮ್ ಪರ್ಸೆಂಟೇಜ್ ಸ್ಕೋರ್ ಮಾಡ್ತಾರೋ ಅವರು ಶಾರ್ಟ್ ಲಿಸ್ಟ್ ಆಗ್ತಾರೆ, ಅದರಲ್ಲಿ ಕ್ಯಾಟಗರಿ ಮೇಲೆ ಸೆಲೆಕ್ಟ್ ಆಗ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಈಚ್ ಕ್ಯಾಟಗರಿ ಹೂ ಎವರ್ ಇಸ್ ದ ಟಾಪರ್ ದೇ ವಿಲ್ ಗೆಟ್ ಸೆಲೆಕ್ಟೆಡ್ ಫಾರ್ ಈಚ್ ಡಿಸ್ಟ್ರಿಕ್ಟ್ ಅಂಡ್ ಫಾರ್ ಈಚ್ ತಾಲೂಕ್ ಅಗೇನ್. ಓಕೆ, ಹೌ ಇಸ್ ದ ಸ್ಕಾಲರ್ಶಿಪ್ ಡಿಸ್ಪರ್ಸ್ಡ್? ಅವರು 4 ವರ್ಷದವರೆಗೂ ಕಂಟಿನ್ಯೂಸ್ ಆಗಿ ಸ್ಕಾಲರ್ಶಿಪ್ ಡೈರೆಕ್ಟ್ ಅವರ ಅಕೌಂಟ್ಗೆ ಬರುತ್ತೆ. NSP ಪೋರ್ಟಲ್ ಅಲ್ಲಿ ಹೋಗಿ ಅಪ್ಲೈ ಮಾಡಬೇಕಾಗುತ್ತೆ. www.scholarships.gov.in ಅಲ್ಲಿ ಅಪ್ಲೈ ಮಾಡಬೇಕು. ಪ್ರತಿ ವರ್ಷ ಇದನ್ನ ರಿನ್ಯೂ ಮಾಡಬೇಕು. ಓಕೆ,
ನೆಕ್ಸ್ಟ್ ಕಂಟಿನ್ಯೂ ಆಗಬೇಕಂದ್ರೆ ಅವರು ಮಿನಿಮಮ್ 60% ಸ್ಕೋರ್ ಮಾಡಬೇಕಾಗುತ್ತೆ. And for SC/ST, they have to score only 55%. Okay, what is the fees for this? For general and OBC candidates, they have to pay only 20 rupees. SC/ST candidate has to pay only 10 rupees for application for this examination. Okay, how will you apply? Where to apply? You have to visit your HM, request them to apply on your behalf. ಪ್ರತಿಯೊಂದು ಶಾಲೆಯ ಮುಖ್ಯೋಪಾಧ್ಯಾಯರ ಹತ್ರ ರಿಕ್ವೆಸ್ಟ್ ಮಾಡಬೇಕು, ಅವರೇ ಸ್ಕೂಲ್ ಲಾಗಿನ್ ಮೂಲಕ ಅಪ್ಲೈ ಮಾಡಬೇಕಾಗುತ್ತೆ. ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್? ಏನ್ ಬೇಕು ಡಾಕ್ಯುಮೆಂಟ್ಸ್? ಸ್ಟೂಡೆಂಟ್ ಸ್ಯಾಟ್ಸ್ ಐಡಿ ಬೇಕು, ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕು, ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್, ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಇದ್ರೆ ಡಿಸೇಬಿಲಿಟಿ ಸರ್ಟಿಫಿಕೇಟ್, ದೇರ್ ಫೋಟೋ, ದೇರ್ ಸಿಗ್ನೇಚರ್, ದೇರ್ ಪೇರೆಂಟ್ಸ್ ಮೊಬೈಲ್ ನಂಬರ್, ದ ಫ್ಯಾಮಿಲಿ ಡೀಟೇಲ್ಸ್ ಮೀನ್ಸ್ ಪೇರೆಂಟ್ಸ್ ಆಕ್ಯುಪೇಷನ್ ಏನು, ಹೌ ಮೆನಿ ಫ್ಯಾಮಿಲಿ ಮೆಂಬರ್ಸ್ ಆರ್ ದೇರ್, ದೀಸ್ ಕ್ವಶನ್ಸ್ ವಿಲ್ ಆಲ್ಸೋ ಬಿ ಆಸ್ಕ್ಡ್. Important dates for NMMS 2025-26. It has already started 10/9/2025 it is. Last date is 15/10/2025. Examination is on 7/12/2025. Okay. So if you want NMMS coaching, please download our app, TickIt app. Okay. On Play Store. And also if somebody wants to conduct any programs, I am willing to come. Please contact me on my WhatsApp number. ತಮ್ಮಲ್ಲಿ ಯಾರಿಗಾದರೂ ಇದರಲ್ಲಿ ತರಬೇತಿ ತಗೋಬೇಕಂತ ಆಸೆ ಇದ್ದರೆ ಟಿಕ್ಕಿಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಾವು ಕೋರ್ಸ್ನ ಮಾಡಿದ್ದೀವಿ. ಕೇವಲ 48 ರೂಪಾಯಿಗೆ ನಾವು ಕೋರ್ಸನ್ನು ಮಾಡಿದ್ದೀವಿ. ತಾವು ಇದನ್ನು ಯೂಸ್ ಮಾಡ್ಕೋಬಹುದು. ಹಾಗೆ ಯಾರಾದರೂ NGO ಅವರು ತಾವು ಹಳ್ಳಿಗಳಲ್ಲಿ ಅಥವಾ ಬೇರೆ ಊರಲ್ಲಿ ಇದನ್ನು ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಬೇಕಂದ್ರೆ ನಾನು ತರಬೇತಿಯನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೀನಿ. ನನಗೆ ವಾಟ್ಸಪ್ ನಂಬರ್ ಮೇಲೆ ತಾವು ಮೆಸೇಜ್ ಮಾಡಬಹುದು. ಓಕೆ, ನನ್ನ ಯೂಟ್ಯೂಬ್ ಚಾನಲ್ಗಾದರೂ ತಾವು ಹೋಗಬಹುದು. ROIT ಅಕಾಡೆಮಿ ಇಸ್ ದ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ಕೂಡ ನಾನು ಇದರ ಬಗ್ಗೆ ಬಹಳಷ್ಟು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಐ ಹೋಪ್ ದ ಇನ್ಫಾರ್ಮೇಷನ್ ಇಸ್ ಯೂಸ್ಫುಲ್. ತಮಗೆ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಾಪ್ ಗ್ರೂಪ್ಗೆ ಲಿಂಕ್ ಕಳಿಸಿರ್ತೀನಿ. ಸೊ ಯಾರ್ಯಾರು ಈ ವರ್ಷ NMMS ಬರೀತಾ ಇದ್ದೀರೋ ಅವರಿಗೆ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ತಾವು ಗ್ರೂಪಲ್ಲಿ ಜಾಯ್ನ್ ಆಗಬಹುದು. ಅಲ್ಲಿಯ ಮೂಲಕ ಕೂಡ ನಾನು ಟ್ರೈನಿಂಗ್ಸ್ನ ಕೊಡ್ತೀನಿ ತಮಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.